ಪ್ರತಿ ಹೆಣ್ಣಿಗೂ ಗರ್ಭಧಾರಣೆ ಅನ್ನೋದು ಒಂದು ಮಹತ್ವದ ಘಟ್ಟ. ಆರೋಗ್ಯವಂತ ಪ್ರಸವ ಎಲ್ಲರ ಇಚ್ಛೆ. ಯೋಗದಿಂದ ಸಹಜ ಹೆರಿಗೆ ಸಾಧ್ಯ ಎಂದು ತೋರಿಸಿಕೊಟ್ಟಿದ್ದಾರೆ ಅಕ್ಷತಾ. ಗರ್ಭಧಾರಣೆಯ ಪ್ರಾರಂಭದ ದಿನಗಳಿಂದಲೇ ವೈದ್ಯರ ಹಾಗೂ ಗುರುಗಳ ಸಲಹೆಯನ್ನು ಪಡೆದುಕೊಂಡು ನಿಯಮಿತ ಯೋಗಾಭ್ಯಾಸ ಮಾಡಿ ಸಹಜ ಹೆರಿಗೆಯಾದ ಖುಷಿಯಲ್ಲಿದ್ದಾರೆ. ಚಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಹೆಸರು ಅಕ್ಷತಾ. ನಾನೀಗ ಮಾತಾಡುವ ಪ್ರಮುಖ ಉದ್ದೇಶ ಹೇಗೆ ಗರ್ಭಿಣಿ ಸ್ತ್ರೀಯರು ಯೋಗ ಮಾಡುವುದರಿಂದ ಅವರಿಗೆ ಹಲವಾರು ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ. ಸೊ ನಾನು ನನ್ನ ಪ್ರೆಗ್ನೆನ್ಸಿಯ ಜರ್ನಿಯಲ್ಲಿ ಫ್ರಾಮ್ ದ ಬಿಗಿನಿಂಗ್ ಅಂದರೆ 3rd ಮಂತ್ ಮುಗಿದ ಕೂಡಲೇ, ಫಸ್ಟ್ ಟ್ರೈಮಿಸ್ಟರ್ ಮುಗಿದ ಕೂಡಲೇ ಯೋಗ ಮಾಡುವುದನ್ನು ಆರಂಭಿಸಿದೆ. ಗುರುಗಳ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಯೋಗ ವೆಲ್ನೆಸ್ ಸೆಂಟರ್ನ ರಾಜ್ಕಮಲ್ ಸರ್ ಅಂತ ಇದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ನಂದು ಯೋಗ ಪ್ರಾರಂಭವಾಯಿತು. ಗರ್ಭಿಣಿ ಸ್ತ್ರೀಯರಿಗೆ ರಿಲೇಟೆಡ್ ಯೋಗ ಅಂದರೆ ಏನು, ಇದರ ಹೆಸರು ಪ್ರೀನೇಟಲ್ ಯೋಗ ಅಂತ ಕರೀತಾರೆ. ಹಾಗಂದರೆ ಏನು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಯಾವಾಗ ಒಬ್ಬಳು ಮಹಿಳೆ ಗರ್ಭಧಾರಣೆ ಮಾಡ್ತಾರೆ ಆವಾಗ ತುಂಬ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ. ಹಾಗೆಯೇ ಇದು ಒಂದು ಮುಖ್ಯವಾದಂತಹ ಘಟ್ಟ ಆಗಿದೆ ಪ್ರತಿಯೊಬ್ಬರ ಹುಡುಗಿಯರ ಜೀವನದಲ್ಲಿ ಇದೊಂದು ಪ್ರಮುಖ ಘಟ್ಟ ಆಗಿದೆ. ಹಾಗೆಯೇ ತುಂಬ ಜನ ಬಂದು ಹೇಳ್ತಾರೆ, ಜಾಸ್ತಿ ನಡಿಬೇಡ, ಏನು ಎತ್ತಬೇಡ, ಭಾರ ಎತ್ತಬೇಡ, ಏನು ಮಾಡಬೇಡ, ಇದ್ದಲ್ಲೇ ಇರು, ಬೆಡ್ ರೆಸ್ಟ್ ಮಾಡು ಅಂತ ಹೇಳಿ. ಅದು ನೆಸಸರಿ ಇದೆನಾ, ಪ್ರತಿಯೊಬ್ಬರಿಗೂ ನೆಸಸರಿ ಇದೆನಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರೀನೇಟಲ್ ಯೋಗ ಅಂದರೆ ನಾವು ಮಾಡುವ ನಾರ್ಮಲ್ ಯೋಗಾಭ್ಯಾಸ ಏನಿದೆ ಅದನ್ನೇ ಒಂದು ಟೋನ್ ಡೌನ್ ವರ್ಷನ್ನಲ್ಲಿ ಹೇಗೆ ಗರ್ಭಿಣಿ ಸ್ತ್ರೀಯರು ಅದನ್ನು ಮಾಡುವ ಮುಖಾಂತರ ಮಸಲ್ಸ್ ರಿಲ್ಯಾಕ್ಸೇಷನ್, ಮೆಂಟಲ್ ರಿಲ್ಯಾಕ್ಸೇಷನ್ ಮಾಡಬಹುದು ಅನ್ನೋದನ್ನು ಮೇಯ್ನಾಗಿ ಹೇಳುತ್ತೆ. ಆದರೆ ಪ್ರತಿಯೊಬ್ಬರು ಮಾಡಬಹುದಾ, ಇದು ಒಂದು ಇಂಪಾರ್ಟೆಂಟ್ ಕ್ವೆಶನ್. ಸೊ ಪ್ರತಿಯೊಬ್ಬರು ವೈದ್ಯಕೀಯ ಸಲಹೆಯನ್ನು ಪಡೆದು ಅವರ ಬಾಡಿಗೆ ಅದು ವರ್ಕೌಟ್ ಆಗ್ತಿತ್ತು, ಅವರು ನಾರ್ಮಲ್ ಆಗಿ ಕನ್ಸೀವ್ ಆಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಡಾಕ್ಟರ್ ಹತ್ರ ಕೇಳಿ ಡಾಕ್ಟರ್ ಓಕೆ ಗೋ ಹೆಡ್ ಅಂತ ಹೇಳಿದರೆ ಒಂದು 3ನೇ ತಿಂಗಳು ಆದಮೇಲೆ ಫಸ್ಟ್ ಟ್ರೈಮಿಸ್ಟರ್ ಮೇನ್ಲಿ ಮುಗಿದ್ರ ಮೇಲೆ ಸೊ ಒಬ್ಬ ಯೋಗ ಶಿಕ್ಷಕನ ಅನುದಾನ ಅಥವಾ ಇನ್ ಫ್ರಂಟ್ ಆಫ್ ಅ ಯೋಗ ಗುರು ಅವರ ಯೋಗವನ್ನು ಕಂಟಿನ್ಯೂ ಮಾಡಬಹುದು. ಸೊ ಈಗ ಪ್ರೀನೇಟಲ್ ಯೋಗ ಅಂದರೆ ಮೇಯ್ನ್ ಆಗಿ ಒಂದು ಬಾಡಿ, ಮೈಂಡ್ ಮತ್ತು ಬ್ರೆತ್ ಬಗ್ಗೆ ಅದು ಮಾತಾಡುತ್ತದೆ. ಹಾಗೆಯೇ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ, ತುಂಬ ಉಪಯೋಗಗಳಿದೆ ಪ್ರೀನೇಟಲ್ ಯೋಗದಿಂದ. ನಾನೀಗ ಯಾಕೆ ಇದರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಜಸ್ಟ್ 1 ಮಂತ್ ಬ್ಯಾಕ್ ನನ್ನ ಡೆಲಿವರಿ ಆಯಿತು. ಸೊ ನಾರ್ಮಲ್ ಡೆಲಿವರಿ ಆಯಿತು ನನಗೆ ಆ್ಯಕ್ಚುಲಿ. ಸೊ ನಾನು ಪ್ರೆಗ್ನೆಂಟ್ ಆದಮೇಲೆ ಫಸ್ಟ್ ಟ್ರೈಮಿಸ್ಟರ್ ಆದಮೇಲೆ ನಮ್ಮದು ಡಾಕ್ಟರ್ ಹತ್ರ ಸಲಹೆ ಕೇಳಿದೆ. ನಾನು ಮೊದಲಿಂದ ಯೋಗ ಮಾಡ್ತಾ ಬಂದಿದ್ದೀನಿ, ಆಲ್ಮೋಸ್ಟ್ ಲೈಕ್ 12ರಿಂದ 15 ವರ್ಷದಿಂದ ಯೋಗಾಭ್ಯಾಸ ಮಾಡಿಕೊಂಡೇ ಬಂದಿದ್ದೀನಿ. ಯೋಗದಲ್ಲಿ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ನಾನು ಯೋಗ ಟೀಚರ್ ಟ್ರೈನಿಂಗ್ ಕೂಡ ಮಾಡಿಕೊಂಡೆ, ಸೊ ದ್ಯಾಟ್ ನಾನು ಬೇರೆಯವರಿಗೂ ಹೇಳ್ಕೊಡ್ಬಹುದು ಅನ್ನುವ ಉದ್ದೇಶದಿಂದ. ಸೊ ನಂದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ಕೂಡಲೇ ನನಗೆ ಇಮಿಡಿಯೇಟ್ಲಿ ನಂದು ಯೋಗ ಸ್ಟಾರ್ಟ್ ಮಾಡೋದು ಇಚ್ಛೆ ಇತ್ತು. ಬಟ್ ಆದರೆ ನಾನು ವೈದ್ಯಕೀಯ ಸಲಹೆಯನ್ನು ಪಡೆದು ಒಂದು ಫಸ್ಟ್ ಟ್ರೈಮಿಸ್ಟರ್ ಮುಗಿದ್ರ ಮೇಲೆ, ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ತುಂಬ ಲೈಟ್ ಸ್ಟ್ರೆಚಸ್ ಮಾಡ್ತಾ ಇದ್ದೆ, ಮತ್ತು ಚಿಕ್ಕ ಪುಟ್ಟ ಯೋಗ ಅಷ್ಟೇ. ಅದು ನನ್ನ ಯೋಗ ಗುರುಗಳ ಸಲಹೆಯಂತೆಯೇ ಮಾಡ್ತಾ ಇದ್ದೆ, ನಾನು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಹೇಳಿ ಥ್ರೂ ಔಟ್ ನನ್ನ ಪ್ರೆಗ್ನೆನ್ಸಿ ಟಿಲ್ 9th ಮಂತ್, ನನ್ನ ಡೆಲಿವರಿಯ ಹಿಂದಿನ ದಿನದವರೆಗೆ ಬೇರೆ ಯೋಗಾಸನಗಳನ್ನು ಅವರ ಗೈಡೆನ್ಸಲ್ಲಿ ಮಾಡಿದೆ. ಯಾಕೆ ಯೋಗ ಶಿಕ್ಷಕರ ಗೈಡೆನ್ಸಲ್ಲಿ ಹೋಗಬೇಕಂದ್ರೆ, ಪ್ರೀನೇಟಲ್ ಯೋಗ ಏನಿದೆ ಪ್ರತಿ ಒಂದು ಟ್ರೈಮಿಸ್ಟರಲ್ಲೂ ಯೋಗ ಆಸನಗಳು ಚೇಂಜ್ ಆಗುತ್ತೆ. ಡೆಲಿವರಿಗೆ ಹತ್ರ ಬಂದ ಹಾಗೆ ಆದಷ್ಟು ಪೆಲ್ವಿಕ್ ಫ್ಲೋರ್ ಅಂದರೆ ಲೈಕ್ ನಮ್ಮದು ಡೆಲಿವರಿ ಆಗಬೇಕಾದ್ರೆ ಯಾವುದು ಮಾರ್ಗದ ಮುಖಾಂತರ ಮಗು ಹೊರಗೆ ಬರುತ್ತಲ್ಲ ಅದನ್ನು ಹೇಗೆ ರಿಲ್ಯಾಕ್ಸ್ ಮಾಡಬೇಕು, ಹೇಗೆ ಈಸಿಯಲ್ಲಿ ಡೆಲಿವರಿ ಆಗಬೇಕು ಅದ್ರದ್ದು ಗೈಡೆನ್ಸ್ ಸರ್ ಮಾಡ್ತಾರೆ. ಅದಕ್ಕೋಸ್ಕರ ನಾವಾಗೆ ಯಾವುದೂ ಯೋಗ ಪ್ರೆಗ್ನೆನ್ಸಿ ರಿಲೇಟೆಡ್ ನಾವಾಗೆ ಮಾಡಬಾರ್ದು. ಸೊ ಯೋಗ ಗುರುಗಳು ಹೇಳ್ಕೊಟ್ಟ ಹಾಗೆ ಮಾಡ್ಕೊಳ್ತಾ ಹೋಗಬೇಕು. ಯೋಗದಿಂದ ಬಹಳ ಉಪಯೋಗಗಳಿವೆ. ಅದರಲ್ಲಿ ಒನ್ ಆಫ್ ದ ಉಪಯೋಗ ಏನಂದರೆ ಬ್ರೀದಿಂಗ್. ಸೊ ಉಸಿರಾಟ ಹೇಗೆ ಮಾಡಬೇಕು ಅನ್ನೋದನ್ನು ಯೋಗ ಕ್ಲಾಸ್, ಪ್ರೀನೇಟಲ್ ಯೋಗ ಕ್ಲಾಸಲ್ಲಿ ಹೇಳಿಕೊಡ್ತಾರೆ. ಸೊ ಏನಾಗುತ್ತೆ ಅಂದರೆ ಯಾವಾಗ ಮಹಿಳೆಯರು ಪ್ರಸೂತಿಯ ಸಮಯದಲ್ಲಿ ಅಥವಾ ಡೆಲಿವರಿಯ ಟೈಮಲ್ಲಿ ಏನಾಗುತ್ತೆ, ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆವಾಗ ನಮಗೆ ಅದ್ರದ್ದು ಕೋಪಿಂಗ್ ಟೆಕ್ನಿಕ್ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಹೆಚ್ಚಾಗಿ ಜಾಸ್ತಿ ಕೂಗ್ತಾರೆ, ಅಥವಾ ಯಾವಾಗ ಆ ನೋವದ್ದು ಕೋಪಿಂಗ್ ಟೆಕ್ನಿಕ್ ಗೊತ್ತಿರೋದಿಲ್ಲ ತುಂಬ ಜನ
ಸಿಸರಿಯನಿಗೆ ಹೋಗ್ಬಿಡ್ತಾರೆ. ಇಲ್ಲ ನನಗೆ ಇದು ನೋವು ತಡ್ಕೊಳ್ಳೋದಕ್ಕಾಗೋದಿಲ್ಲ, ಸಿ ಸೆಕ್ಷನಿಗೆ ಹೋಗ್ತೀನಿ ಡಾಕ್ಟ್ರೆ ಅಂತ. ಇಂಥದ್ದು ಕೇಸಸ್ಸು ಹಲವಾರು ನಾವು ಕೇಳಿದ್ದೀವಿ. ಇನ್ಫ್ಯಾಕ್ಟ್ ಸ್ವಲ್ಪ ಎಕ್ಸಸೈಸ್ ಮೊದಲು ಮಾಡ್ತಿದ್ದವರು ಕೂಡ ಬ್ರೀದಿಂಗ್ ಟೆಕ್ನಿಕ್ ಯಾವಾಗ ಗೊತ್ತಿರೋದಿಲ್ಲ ಆವಾಗ they will fail, I mean to go through that normal delivery pain. So ee prenatal yogadalli one of the thing that they teach in the class ಅಂದರೆ ಉಸಿರಾಟ ಹೇಗೆ ಮಾಡಬೇಕು, ಬೇರೆ ಬೇರೆ ಉಸಿರಾಟದ ಟೆಕ್ನಿಕ್ಸ್. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಉಸಿರಾಟದ ಟೆಕ್ನಿಕ್ ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದ್ರ ಹೆಸರು ಉಜ್ಜಯಿ ಅಂತ ಹೇಳಿ. ಸೊ ಆ ಟೆಕ್ನಿಕ್ ನಾನೀಗ ಅದು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋದಿಲ್ಲ, ಡೆಫಿನೆಟ್ಲಿ ನೀವು ನಿಮ್ಮ ಟೀಚರ್ ಹತ್ರ ಕಲಿಬೇಕು ಅದನ್ನು. ಸೊ ಆ ಟೆಕ್ನಿಕ್ ಏನಿದೆ ಅಲ್ವಾ, ನನಗೆ ನನ್ನ ಡೆಲಿವರಿಯ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದೆ. ಸೊ ನನಗೆ ಆ ಸೈಕಲ್ ಆಫ್ ಪೇನ್ಸ್ ಯಾವಾಗ ಬರ್ತಿತ್ತು, ಐ ವಾಸ್ ಥಿಂಕಿಂಗ್ ಇನ್ ಮೈ ಮೈಂಡ್ ಉಜ್ಜಯಿ ಮಾಡಬೇಕು ನಾನು ಅನ್ನೋದು. ಸೊ ಆವಾಗ ಅದು ನನಗೆ ಕಂಟ್ರೋಲ್ ಮಾಡೋದಕ್ಕೆ, ಹಾಗೆಯೇ ಆ ಪೇನನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ಧೈರ್ಯ ಕೊಡುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಆ್ಯಸ್ ಪಾರ್ಟ್ ಆಫ್ ಡೆಲಿವರಿ ಅಂದರೆ ಹಾರ್ಮೋನಲ್ ಚೇಂಜಸ್. ಸೊ ಡೆಲಿವರಿಯ ಟೈಮಲ್ಲಿ ಏನಾಗುತ್ತೆ, ಒಂದು ಹಾರ್ಮೋನ್ ಇದೆ, ಅದರ ಹೆಸರು ಅಡ್ರೆನಲಿನ್. ಸೊ ಯಾವಾಗ ನಮಗೆ ಭಯ ಆಗುತ್ತೆ ಅಥವಾ ಬಾಡಿಗೆ ಏನೋ ಒಂದು ಇಲ್ಲಿ ತನಕ ಆಗದೆ ಇರೋದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೇಕಾದ್ರೆ ಬಾಡಿ ವಿಡ್ರಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಒಂದು ಹಾರ್ಮೋನ್ ಜನ್ರೇಟ್ ಆಗುತ್ತೆ, ಅದರ ಹೆಸರು ಅಡ್ರೆನಲಿನ್. ಅದನ್ನ ಅಡ್ರೆನಲಿನ್ ರಶ್ ಅಂತಲೂ ಹೇಳ್ತಾರೆ. ಯಾವಾಗ ನಮಗೆ ತುಂಬ ಭಯ ಆಗ್ತಿದೆ, ನಾವು ಓಡಬೇಕು ಅನಿಸುತ್ತೆ, ಸೊ ಆ ಟೈಮಲ್ಲಿ ಏನು ಹಾರ್ಮೋನ್ ಬರುತ್ತೆ ಅದರ ಹೆಸರು ಅಡ್ರೆನಲಿನ್ ಅಂತ ಹೇಳಿ. ಸೊ ಯಾವಾಗ ಅಡ್ರೆನಲಿನ್ ಬಾಡಿಯಲ್ಲಿ ಜಾಸ್ತಿ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಗ ನಮ್ಮ ಬಾಡಿ ಎಕ್ಸೆಪ್ಟೆನ್ಸಿಂದ ವಿಡ್ರಾ ಮಾಡ್ಕೊಳ್ಳುತ್ತೆ. ಅಂದರೆ ಈಗ ಡೆಲಿವರಿ ಆಗಬೇಕಾದ್ರೆ ಡಯಲೇಷನ್ಸ್ ಆಗಬೇಕು. ಅಂದರೆ ಡಯಲೇಷನ್ 10 ಸೆಂಟಿಮೀಟರ್ ಆದ್ರ ಮೇಲೇ ಮಗುವನ್ನು ಹೊರಗೆ ತೆಗೆಯೋದಕ್ಕೆ ಚಾನ್ಸ್ ಇದೆ. ಬಟ್ ಯಾವಾಗ ಅಡ್ರೆನಲಿನ್ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಡಯಲೇಷನ್ ಪ್ರಾಸೆಸನ್ನು ಅದು ಹಿಂಡರ್ ಮಾಡುತ್ತೆ. ಅಂದರೆ ಡಯಲೇಷನ್ ಬೇಗ ಆಗೋದಿಲ್ಲ. ಸೊ ಯಾವಾಗ ಡಯಲೇಷನ್ ಬೇಗ ಆಗುತ್ತೆ ಅಂದರೆ there is another hormone called oxytocin. ಸೊ ಬಾಡಿಯಲ್ಲಿ ಆಕ್ಸಿಟೋಸಿನ್ ಯಾವಾಗ ಜನ್ರೇಟ್ ಆಗುತ್ತೆ ಅಂದರೆ ನಾವು ಹ್ಯಾಪಿ ಆಗಿದ್ದಾಗ, ಕಾಮ್ ಆಗಿದ್ದಾಗ, ಕೂಲ್ ಆಗಿದ್ದಾಗ. ಸೊ ಅದಕ್ಕೆ ಹೇಗೆ ಯೋಗ ಹೆಲ್ಪ್ ಮಾಡುತ್ತೆ ಅಂದರೆ ಈ ಬ್ರೀದಿಂಗ್ ಟೆಕ್ನಿಕ್ಸ್ ಮತ್ತು ಎಕ್ಸೆಪ್ಟೆನ್ಸ್ ಆಫ್ ದ ಪೇಯ್ನ್ ಟೆಕ್ನಿಕ್. ಅಂದರೆ ಫ್ಯೂಚರಲ್ಲಿ ನಂಗೆ ಮಗು ಬರುತ್ತೆ ಅನ್ನೋದನ್ನು ಹೆಂಗೆ ಎಕ್ಸೆಪ್ಟ್ ಮಾಡಿ ನಾವು ಮುಂದೆ ಖುಷಿಯಲ್ಲಿ ಹೋಗ್ತೀವಲ್ಲ, ಆಗ ಆಕ್ಸಿಟೋಸಿನ್ ಜನ್ರೇಟ್ ಆಗುತ್ತೆ. ಸೊ ಅದಕ್ಕೆ ಯಾವಾಗ ನಮಗೆ ಡೆಲಿವರಿ ಆಗುತ್ತೆ ಆವಾಗ ನಾವು ಅಡ್ರೆನಲಿನ್ ಸಪ್ರೆಸ್ ಮಾಡಬೇಕು, ಆಕ್ಸಿಟೋಸಿನ್ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಈ ಪ್ರೀನೇಟಲ್ ಯೋಗದಲ್ಲಿ ಬ್ರೀದಿಂಗ್ ಟೆಕ್ನಿಕ್ಸಲ್ಲಿ ಇದನ್ನು ನಮಗೆ ಹೇಳಿಕೊಡ್ತಾರೆ. ಸೊ ಆದ್ದರಿಂದ ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಫಾರ್ ಎವ್ರಿ ಒನ್. ಸೊ ನಿಮಗೆ ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕಂತ ಆಸೆ ಇದ್ದರೆ ಹಾಗೆ ಹೋಗೋದು ಬೆಟರ್. ಇನ್ನೊಂದು ಬೆನಿಫಿಟ್, ತುಂಬ ಬೆನಿಫಿಟ್ಸ್, ತುಂಬ ಉಪಯೋಗ ಇದೆ. ಅದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ಹೇಳ್ತಿದ್ದೀನಿ. ಮಗುವುದು ಪೊಸಿಷನ್, ಯಾವಾಗ ಮಗುವುದು ತಲೆ ಕೆಳಗೆ ಬಂದು ಪೊಸಿಷನ್ ಇದೆ ಆವಾಗ ಹಾಗೆ ಇದ್ದರೆ ಮಾತ್ರ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ಈಗ ಮಗುವಿಗೆ ತಲೆ ಮೇಲ್ಗಡೆ ಇದ್ದು ಕಾಲು ಕೆಳಗಡೆ, ಅದಕ್ಕೆ ಬ್ರೀಚ್ ಪೊಸಿಷನ್ ಅಂತ ಹೇಳ್ತಾರೆ. ಹಾಗಿದ್ದಾಗ ನಾರ್ಮಲ್ ಡೆಲಿವರಿ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಪ್ರೀನೇಟಲ್ ಯೋಗದಲ್ಲಿ ಕೆಲವು ಸ್ಪೆಸಿಫಿಕ್ ಪೋಸಸ್ ಇದೆ, ಕೆಲವು ಸ್ಪೆಸಿಫಿಕ್ ಆಸನಾಸ್ ಇದೆ. ಅದು ನನಗೆ ಬ್ರೀಚ್ ಪೊಸಿಷನಲ್ಲಿ ಇತ್ತು ಮಗು 35ನೇ ವಾರದಲ್ಲಿ. ಆವಾಗ ನಾನು ನನ್ನ ಸರಿಗೆ ಹೋಗಿ ಕೇಳಿದೆ, ಹಿಂಗಿದೆ ಹೇಗೆ ಮಗುವನ್ನು ವಾಪಸ್ ನಾರ್ಮಲ್ ಪೊಸಿಷನಿಗೆ, ನಾರ್ಮಲ್ ಡೆಲಿವರಿಗೆ ತರಬೇಕು ಅಂತ ಕೆಲವು ಸ್ಪೆಸಿಫಿಕ್ ಆಸನಾಸ್ ಹೇಳಿಕೊಟ್ರು. ಸೊ ಅದನ್ನು ಮಾಡ್ತಿದ್ದೆ ನಾನು. ಮತ್ತು ಕೆಲವುದು ಬಾಲ್ ಎಕ್ಸಸೈಸ್ ಆ್ಯಂಡ್ ಸ್ಪೆಸಿಫಿಕ್ ಎಕ್ಸಸೈಸಸ್ ಮಾಡಿದ್ರಿಂದ 37ನೇ ವೀಕ್ ಸ್ಕ್ಯಾನಲ್ಲಿ ಮಗುವುದು ಪೊಸಿಷನ್ ಕರೆಕ್ಟಾಗಿ ಬಂತು, ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಯಿತು. ಇದು ಇನ್ನೊಂದು ಬೆನಿಫಿಟ್ ಆಸ್ ಅ ಲೈಕ್ ಪ್ರೆಗ್ನೆಂಟ್ ವಿಮೆನ್ ಇಫ್ ಸಮ್ ಕಾಂಪ್ಲಿಕೇಶನ್ ಸಚ್ ಅರೈಸಸ್. ಆ್ಯಂಡ್ ಆಲ್ಸೋ ಕೆಲವರಿಗೆ ತುಂಬ ಹೈ BP ಅದು ಪ್ರಾಬ್ಲಮ್ ಇರುತ್ತೆ, ಅಂಥವರಿಗೆ ಮೆಡಿಟೇಷನ್ ಮತ್ತು ಯೋಗ ಮಾಡೋದ್ರಿಂದ ಸೊ ಅದನ್ನು ಒಂದು ಲೆವೆಲಿಗೆ ಕಂಪ್ರೆಸ್ ಮಾಡ್ಬೋದು ಅದು ಇಶ್ಯೂಸನ್ನು. ಹಾಗೆಯೇ ಅದು ಸಹ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಮಾಡಬಹುದು. ಮತ್ತು ವರ್ಕಿಂಗ್ ವಿಮೆನ್, ಐ ಆಮ್ ಅ ವರ್ಕಿಂಗ್ ವಿಮೆನ್ ಸಾಫ್ಟ್ವೇರ್ ಇಂಜಿನಿಯರ್. ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಸಿಸ್ಟಮ್ ಕಂಪ್ಯೂಟರ್ ಎದುರು ಕೂತ್ಕೊಳ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಒಂದು ಬ್ರೇಕ್ ತಗೊಳ್ಳೋದಕ್ಕೂ ಆಗಿರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಹೀಗೆ ಪ್ರೀನೇಟಲ್ ಯೋಗ ಮಾಡೋದ್ರಿಂದ ಅದರಿಂದ ಹಲವಾರು ಬೆನಿಫಿಟ್ಸ್ ಇದೆ. ಒಂದು ಬೆನಿಫಿಟ್ ಹೇಳಬೇಕಂದ್ರೆ ಒಂದು ಬ್ರೇಕ್ ಸಿಗುತ್ತೆ. ಆ 1 hour ಬ್ರೇಕಲ್ಲಿ ನಾವು ನಮ್ಮ ಬಾಡಿ, ನಮ್ಮ ಮಗು ಜೊತೆಗೆ ಕನೆಕ್ಟ್ ಮಾಡೋದಕ್ಕೆ ನೋಡಬಹುದು. ಅದು ಅಲ್ಲದೆ ಬ್ರೀದಿಂಗ್ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರುತ್ತೆ. ಸೊ ಹಾಗೆ 1 ಗಂಟೆ ಕೂತು ನಾವು ನಮ್ಮ ಮಗು ಜೊತೆಗೆ ಕನೆಕ್ಟ್ ಆಗಿ ಮೆಡಿಟೇಷನ್ ಮಾಡೋದ್ರಿಂದ ಅದು ಮಗುವಿನ ಬುದ್ಧಿಯ ಡೆವಲಪ್ಮೆಂಟಿಗೂ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮಗೆ ಮಗುಗೆ ಒಂದು ಕನೆಕ್ಷನ್ ಸಿಗುತ್ತೆ. ಮತ್ತು ಅದು ಅಲ್ಲದೆ
ನಿಮ್ಮ ಕೆಲಸದಲ್ಲೂ ನಿಮ್ಗೆ ಉತ್ಸುಕತೆ ಇರುತ್ತೆ. ನಾನು ಇದು ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು. ನಂಗೆ ಸುಸ್ತು ಅನ್ನಿಸ್ತಾನೆ ಇರಲಿಲ್ಲ, ಕೆಲಸ ಚೆನ್ನಾಗೇ ಆಗ್ತಿತ್ತು. ಸೊ ಯೂಶ್ವಲಿ ಪ್ರೆಗ್ನೆಂಟ್ ವಿಮೆನ್ ಹೇಳ್ತಾರೆ ಪ್ರೆಗ್ನೆನ್ಸಿ ಇದ್ದಾಗ ತುಂಬ ಟಯರ್ಡ್ನೆಸ್ ಇರ್ತಿತ್ತು, ಜಾಸ್ತಿ ನಡೆಯೋಕ್ಕಾಗ್ತಿರ್ಲಿಲ್ಲ ಅಂತೆಲ್ಲ. ಸೊ ನೀವು ಯೋಗ ಮಾಡೋದ್ರಿಂದ ನಿಮಗೆ ಬ್ರೀದಿಂಗ್ ಟೆಕ್ನಿಕ್ಸಿಂದ ರಿಲ್ಯಾಕ್ಸ್ ಆಗಿ ಇರ್ತೀರ. ನೀವು ನಿಮ್ಮ ಕೆಲಸದಲ್ಲೂ ಕಂಟಿನ್ಯೂಷನ್ ಇರುತ್ತೆ, ಹಾಗೆಯೇ ನಿಮಗೆ ಸುಸ್ತು ಅನಿಸೋದೇ ಇಲ್ಲ. ನಿಮ್ಮದು ಆಕ್ಸಿಜನ್ ಮತ್ತು ಅಯನ್ ಲೆವೆಲ್ಲು ಇಂಪ್ರೂವ್ ಮಾಡೋದಕ್ಕೆ ಈ ಯೋಗ ಹೆಲ್ಪ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಕೆಲವೊಂದು ಆಸನಗಳ ಬಗ್ಗೆ ಹೇಳ್ತೀನಿ. ಸೊ ಕಾಂದಾರಾಸನ ಅಂತ ಹೇಳಿ ಒಂದಿದೆ, ಅದರಲ್ಲಿ ಮೇಯ್ನಾಗಿ ಕೇಗಲ್ ಎಕ್ಸಸೈಸಸ್, ಮೂಲಾಧಾರ ಬಂಧ ಅಂಥದ್ದು ಕೆಲವೊಂದು ಇಂಪಾರ್ಟೆಂಟ್ ಪೋಸಸ್ ಆಗುತ್ತೆ. ಅದರಿಂದ ಆ್ಯಕ್ಚುಲಿ ಕೇಗಲ್ ಎಕ್ಸಸೈಸಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಯೂರಿನ್ ಕಂಟ್ರೋಲ್ ಆಗ್ತಿರೋದಿಲ್ಲ, ಇನ್ವಾಲೆಂಟ್ರಲ್ಲಿ ಯೂರಿನ್ ಲೀಕ್ ಆಗ್ತಿರುತ್ತೆ. ಸೊ ಈ ಕಾಂದಾರಾಸನ, ಮೂಲಾಧಾರ ಬಂಧ, ಕೇಗಲ್ ಎಕ್ಸಸೈಸಸ್ ಇದೆಲ್ಲ ಮಾಡೋದ್ರಿಂದ ಸೊ ಒಂದು ಹಿಡಿತದಲ್ಲಿರುತ್ತೆ, ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಬರೋದಿಲ್ಲ. ಹಾಗೆಯೇ ಮೆಡಿಟೇಷನ್, ಬ್ರೀದಿಂಗ್ ಎಕ್ಸಸೈಸಸ್ಸಿಂದ ವಾಮಿಟಿಂಗ್ ಸೆನ್ಸೇಷನ್, ನಾಸಿಯಾ ಏನಿದೆ ಅದು ಸಪ್ರೆಸ್ ಆಗುತ್ತೆ. ಅದಲ್ಲದೆ ಕೆಲವ್ದು ಆಸನ, ಇದು ಬದ್ಧಕೋಣಾಸನ, ತಿತ್ಲಿ ಆಸನ ಇಂಥದ್ದೆಲ್ಲ ಏನು ಮಾಡ್ತೀವಿ ಅದರಿಂದ ಪೆಲ್ವಿಕ್ ಫ್ಲೋರ್ ಏನಿದೆ ಅದು ಸರ್ವೈಕಲ್ ಲೂಸನ್ ಅಪ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಡ್ಯೂರಿಂಗ್ ಡೆಲಿವರಿ ಪ್ರಾಸೆಸ್ ತುಂಬ ಈಸಿಯಲ್ಲಿ ಡೆಲಿವರಿ ಆಗೋ ಹಾಗೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮತ್ತು ಲಾಸ್ಟಾಗಿ ನಾನು ಏನು ಹೇಳೋದಕ್ಕೆ ಇಚ್ಛೆಪಡ್ತೇನೆ ಅಂದರೆ, ಈಗ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರೂ ಕೂಡ ಸೊ ತುಂಬ ಕೇರ್ಫುಲ್ಲಾಗಿ ಇರಬೇಕು ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನಾವು ಒಬ್ಬರು ಗುರುಗಳ ಮಾರ್ಗದರ್ಶನ ಇಲ್ಲದೆ ಈ ಎಕ್ಸಸೈಸಸನ್ನು ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಪ್ರತಿ ಸಲ ನೀವು ಡಾಕ್ಟರಿಗೆ ಮೀಟ್ ಆದಾಗ ಅವರಿಗೆ ಹೇಳೋದು ಉತ್ತಮ, ನಾನು ಹೀಗೆ ಎಕ್ಸಸೈಸ್ ಮಾಡ್ತಿದ್ದೀನಿ, ಮಾಡಲಾ ಬೇಡವಾ, ಈ ಟೈಮಲ್ಲಿ ನಂಗೆ ಇದು ಬಾಡಿಗೆ ಸೂಟ್ ಆಗುತ್ತಾ, ಏನು ಲೈಟ್ ಎಕ್ಸಸೈಸಸ್ ಮಾಡ್ತಿದ್ದೀರಾ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಮತ್ತು ಅಲಾಂಗ್ ವಿತ್ ಯೋಗ ವಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ವಾಕ್ ಮಾಡಿ ಅಟ್ಲೀಸ್ಟ್ ಒಂದು 20 ಮಿನಿಟ್ಸಿಂದ, ಮಾರ್ನಿಂಗ್ 20 ಮಿನಿಟ್ಸಿಂದ ಈವ್ನಿಂಗ್ ಟೈಮ್ ತೊಗೊಂಡು ವಾಕ್ ಮಾಡಿ, ಸ್ಪೆಂಡ್ ಟೈಮ್ ವಿತ್ ಯುವರ್ ಕಿಡ್. ಬಿಕಾಸ್ ಪ್ರೀನೇಟಲ್ ಅಂದ್ರೂ ಕೂಡಲೇ ಇಟ್ ಈಸ್ ನಾಟ್ ಓನ್ಲಿ ಪ್ರೆಗ್ನೆನ್ಸಿ ವುಮೆನ್ಸ್ ಯೋಗ, ಇಟ್ ಈಸ್ before the kid comes to your hand. How you are molding your kid, how you are as part of the prenatal yoga there are like chanting sessions irutte, like Gayatri mantra, Vishnu Sahasranama. There are lot of things that happen that gives good vibes to your kid. ಸೊ ಬೆಳೆಯುವಾಗನೇ ಅದ್ರದ್ದು ಮೆಂಟಲ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡೋದಕ್ಕೆ ಇದೆಲ್ಲ ಪೂರಕವಾಗಿರುತ್ತೆ. ಸೊ ಯಾವುದನ್ನು ಮಾಡಬಾರ್ದು ಅಂತ ಹೇಳಿದರೆ, ಎಕ್ಸಸೈಸ್ ಮಾಡುವಾಗ ಸುಸ್ತಾದರೆ ಕಂಟಿನ್ಯೂ ಮಾಡಬೇಡಿ, ಬ್ರೇಕ್ ತಗೊಳ್ಳಿ. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಟಯರ್ಡ್ ಆಗೋದು ಕಾಮನ್. ಯಾಕಂದರೆ ಅಯನ್ ಲೆವೆಲ್ಸ್ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಿರುತ್ತೆ, ಮತ್ತು ಹಾಗೆಯೇ ನಿಮ್ಮ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗ್ತಿರುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತೆ, ವೆಯ್ಟ್ ಗೇನ್ ಆಗ್ತಿರುತ್ತೆ. ಸೊ ಆವಾಗ ನಿಮಗೆ ಸುಸ್ತು ಅನಿಸಿದರೆ ಬ್ರೇಕ್ ತಗೊಳ್ಳಿ. ನಿಮ್ಮ ಸರ್ ಹತ್ರ ಪ್ರತಿ ಸಲನೂ ಮಾತಾಡಿ, ನಿಮ್ಗೆ ಯಾವುದೋ ಒಂದು ಆಸನ ಆಗ್ತಾ ಇಲ್ಲ ಅಂದರೆ ಅದನ್ನು ಡಿಸ್ಕಸ್ ಮಾಡಿ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಹಾಗೆಯೇ ವೈದ್ಯಕೀಯ ಸಲಹೆ ಇಲ್ಲದೆ ಯಾವುದೂ ಆಸನವನ್ನು ಮಾಡೋಕ್ಕೆ ಹೋಗಬೇಡಿ. ಕಾಂಪ್ಲಿಕೇಟೆಡ್ ಆಸನಸ್ ಯಾವುದೂ ಮಾಡಬೇಡಿ. ಇನ್ವರ್ಸ್ ಆಸನಸ್ ಮಾಡಬೇಕಾಗಿ ನೆಸೆಸರಿ ಇಲ್ಲ. ಅದು ಅಲ್ಲದೆ ನಿಮ್ದು ಗುರುಗಳ ಗೈಡೆನ್ಸ್ ಇಲ್ಲದೆ ಯಾವುದೂ ಎಕ್ಸ್ಟ್ರಾ ಆಸನ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಲೈಟ್ ಆಸನಸ್ ಮಾಡಬೇಕು. ಮೂವ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಜಾಯಿಂಟ್ ಮೂವ್ಮೆಂಟು ಅದು ಇದು ಮಾಡ್ತಾ ಇರಬೇಕು, ಸೊ ದಟ್ ಬಾಡಿ ಶೇಪಲ್ಲಿರುತ್ತೆ. ಅದು ಅಲ್ಲದೆ ಪೋಸ್ಟ್ ಪ್ರೆಗ್ನೆನ್ಸಿ ಬೆನ್ನು ಬರೋದು ಅಥವಾ ವೆಯ್ಟ್ ಗೇನ್ ಆಗೋದು ಅಂಥದ್ದು ಇಶ್ಯೂಸು ತುಂಬ ಕಡಿಮೆ ಆಗುತ್ತೆ ಹೀಗೆ ಯೋಗ ಮಾಡ್ಕೊಂಡು ಬರೋದ್ರಿಂದ. ಈಗ ನೀವು ಮೊದಲು ಯೋಗನೇ ಮಾಡಿಲ್ಲದವರಾದರೆ ಅವರಿಗೂ ಸಹ ವೈದ್ಯಕೀಯ ಸಲಹೆ ಮತ್ತು ಗುರುಗಳ ಡೈರೆಕ್ಷನಿಂದ ಮಾಡಬಹುದು. ಲೈಟ್ ಎಕ್ಸಸೈಸಸ್ ಹೇಳಿಕೊಡ್ತಾರೆ, ಅವರು ಕೂಡ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಇನ್ನೊಂದು ಪಾಯಿಂಟ್ ಏನು ಹೇಳಕ್ಕೆ ಇಚ್ಛಿಸ್ತೇನೆಂದರೆ, ಯೂಶ್ವಲಿ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ, ಪ್ರೆಗ್ನೆಂಟ್ ಲೇಡಿ ಆದ ಕೂಡಲೇ ಅದು ಮಾಡಬೇಡ, ಇದು ಮಾಡಬೇಡ, ಕೆಲಸ ಮಾಡಬೇಡ, ಯೋಗ ಮಾಡಬೇಡ, ಆಸನ ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ತಾರೆ. ಸೊ ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿದರೆ ಏನು ಸಹ ಪ್ರಾಬ್ಲಮ್ ಬರೋದಿಲ್ಲ. ಅವರು ಒಳ್ಳೆ ಟ್ರೈನ್ಡ್ ಗುರುಗಳಿದ್ರಂದರೆ ಅವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿಕೊಂಡು, ಅವರು ಸಹ ಆಲ್ರೆಡಿ ತುಂಬ ಟ್ರೈನ್ ಮಾಡಿರೋ ಗುರುಗಳಿದ್ದಾರಂದರೆ ಪ್ಲೀಸ್ ಅವರ ಮಾರ್ಗದರ್ಶನದಲ್ಲಿ ಮಾಡಿ, ಏನೂ ತೊಂದರೆ ಬರುವುದಿಲ್ಲ. ಹಾಗೆಯೇ ಇನ್ನೊಂದು ಪಾಯಿಂಟ್ ಏನಂದರೆ, ಗರ್ಭಿಣಿ ಮಹಿಳೆಯರಿಗೆ ತುಂಬ ಪೋಷಕಾಂಶ ಇರುವಂತಹ ಉತ್ತಮ ಆಹಾರವನ್ನು ಸೇವಿಸುವುದು ಸಹ ತುಂಬ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಯೋಗ ಆ್ಯಂಡ್ ರೆಗ್ಯುಲರ್ ವಾಕ್. ಸೊ ಇಷ್ಟು ಹೇಳೋಕ್ಕೆ ಇಚ್ಛೆಪಡ್ತೇನೆ. ವಂದನೆಗಳು.